ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನಕಾಂಬರ ಗಿಡಗಳಿಗೆ ನಾವು ಯಾವ ರೀತಿ ಗೊಬ್ಬರನ ಕೊಟ್ಟರೆ ಹೂವು ಹೆಚ್ಚಾಗಿ ಬಿಡ್ತವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಒಂದು ಹೂವು ಇಲ್ಲ, ಇವಾಗ ಸೀಸನ್ ಇಲ್ಲ, ಅದಕ್ಕೋಸ್ಕರ ಒಂದು ಹೂವು ಬಿಟ್ಟಿಲ್ಲ. ಸೀಸನ್ ಇಲ್ಲ ಅಂದ್ರೂ ಹೂವು ಬಿಡಬೇಕು ಅಂತ ಅಂದರೆ ನಾವು ಒಂದು ಇದಕ್ಕೆ ಗೊಬ್ಬರನ ಹಾಕೋದ್ರಿಂದ ಹೂವು ತುಂಬ ಚೆನ್ನಾಗಿ ಬಿಡ್ತವೆ, ಅತಿ ಹೆಚ್ಚಾಗಿ ಬಿಡ್ತವೆ. ಗಿಡಗಳೆಲ್ಲ ಈ ಥರ ಹಾಳಾಗಿಬಿಟ್ಟಿದ್ದಾವೆ, ಎಲ್ಲ ವೈಟ್ ಕಲರ್ ಥರ ಬಂದುಬಿಟ್ಟಿದ್ದಾವೆ. ನೋಡಿ, ಇದೆಲ್ಲ ಚೆನ್ನಾಗಿ ಆಗಬೇಕು, ಗ್ರೀನ್ ಕಲರ್ ಬರಬೇಕು, ಹೂವು ಚೆನ್ನಾಗಿ ಬಿಡಬೇಕು ಅಂದರೆ ನಾವೊಂದು ಗೊಬ್ಬರನ ಇದಕ್ಕೆ ಹಾಕಬೇಕು. ಅದು ಯಾವ ಗೊಬ್ಬರ ಅಂತ ನಾನು ಹೇಳ್ತೀನಿ ನೋಡಿ. ನಾನು ಇದನ್ನು 1 kg ಅಷ್ಟು ತಂದು ಇಟ್ಕೊಂಡಿದ್ದೀನಿ. ಈ ಗೊಬ್ಬರನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ತೋಟಗಳಲ್ಲಿ ಹೊಲಗಳು ಚೆನ್ನಾಗಿ ಬರಲಿ ಅಂತ, ಮತ್ತು ಜೋಳ ಚೆಲ್ಲಿದ್ರೆ ಬೇರೆ ಏನೇನು ತರಕಾರಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ನಾನು ಇದನ್ನು ತರಕಾರಿಗೆ ಯೂಸ್ ಮಾಡಲ್ಲ, ಬರೀ ಹೂವಿನ ಗಿಡಕ್ಕೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಈ ಒಂದು ಗೊಬ್ಬರನ ನಾನು ತೊಗೊಂಬಂದು ಇಟ್ಕೊಂಡು ಇದನ್ನು ಬುಡಕ್ಕೆ ಮಾತ್ರ ಹಾಕ್ತೀನಿ. ಎಲ್ಲ ಬುಡಗಳಿಗೂ ನಾನು ಇದನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರ್ತವೆ, ಮತ್ತು ಹೂವು ಕೂಡ ಚೆನ್ನಾಗಿ ಬಿಡ್ತವೆ. ಈ ಒಂದು ಗೊಬ್ಬರನ ನೀವು ಯಾವುದೇ ಹೂವಿನ ಸೊಸಿಗೆ ಹಾಕಿ ನೋಡಿ, ಅದು ತುಂಬಾ ಹೂವು ಬಿಡ್ತವೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ನಾವು ಗೊಬ್ಬರ ಹಾಕಿದೊಂದು 2 daysಗೆ ನೀರನ್ನ ಚೆನ್ನಾಗಿ ಹಾಕಬೇಕು ಗಿಡಗಳಿಗೆ, ಆವಾಗಲೇ ಹೂವು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗೋದು. ಈ ಗೊಬ್ಬರ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ, ಮತ್ತು ಹೂವು ಕೂಡ ಚೆನ್ನಾಗಿ ಬಿಡ್ತವೆ. ಮತ್ತು ಯೆಲ್ಲೋ ಕಲರ್ ಥರ ಬಂದಿರೋ ಎಲೆ ಎಲ್ಲ ಫುಲ್ಲು ಗ್ರೀನ್ ಕಲರ್ ಥರ ಆಗ್ತವೆ. ಅದು ಈ ಗೊಬ್ಬರಕ್ಕಿರೋ ಒಂದು ಇದು ಅಂತ ಹೇಳ್ಬೋದು. ಈ ಗೊಬ್ಬರನ ನಾವು ಈ ಥರ ಸಸಿಗಳಿಗೆ ಯೂಸ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಹೂವು ಬಿಡ್ತವೆ. ನನ್ನ ಗಾರ್ಡನಲ್ಲಿ ನೀವೇ ನೋಡಿದ್ದೀರಲ್ವ, ಒಂದು ಹೂವು ಕೂಡ ಇಲ್ಲ ಕನಕಾಂಬರ ಗಿಡದಲ್ಲಿ. ನಾನು ಈ ಗೊಬ್ಬರ ಹಾಕಿದ್ಮೇಲೆ ಯಾವ ರೀತಿ ಗಿಡಗಳು ಹೂವು ಚೆನ್ನಾಗಿ ಬಿಟ್ಟಿದ್ದಾವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಮತ್ತು ನಾನು ಇದನ್ನು ಆಗಿ ಎರ್ಚ್ಬೋದಿತ್ತು ಗೊಬ್ಬರನ, ಯಾಕೆಂದರೆ ಮಧ್ಯದಲ್ಲೆಲ್ಲ ನಾನು ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಆ ತರಕಾರಿಗೆ ತಾಕಬಾರ್ದು ಅಂತ ನಾನು ಅದನ್ನು ಬುಡಕ್ಕೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಮೇಲೆ ಹಾಕಿದ್ರೆ ಸಾಕು, ಹೂವು ಚೆನ್ನಾಗಿ ಬಿಡ್ತವೆ. ನೋಡಿ, ಇವಾಗ ಎಷ್ಟು ಚೆನ್ನಾಗೆಲ್ಲ ಹೂವು ಬಿಡೋದಕ್ಕೆಲ್ಲ ಯಾವ ಥರ ತೆನೆ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ವಿಡಿಯೋದಲ್ಲಿ. ಇವಾಗ ಸೀಸನ್ ಇಲ್ಲ, ಕನಕಾಂಬರ ಬಿಡ್ತಿಲ್ಲ ಎಲ್ಲೂ. ಇದು ಸೀಸನ್ ಇಲ್ಲ ಅಂದ್ರೂ ನಾವು ಈ ಗೊಬ್ಬರ ಕೊಡೋದ್ರಿಂದ ಹೂವು ತುಂಬ ಚೆನ್ನಾಗಿ ಬಿಡ್ತವೆ ಕನಕಾಂಬರ ಹೂವು. ನೋಡಿ, ನಾನು ಎಲ್ಲ ಗೊಬ್ಬರ ಹಾಕಿದ್ಮೇಲೆ ಎಲ್ಲ ಯಾವ ರೀತಿ ತೆನೆ ಆಗ್ತಾಯಿದೆ, ಆ ಹೂವು ಹೆಂಗೆ ಬಿಡ್ತಾಯಿದೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಡೈಲಿ ಸ್ವಲ್ಪ ಕಿತ್ಕೊಬಿಡ್ತೀನಿ, ಯಾಕೆಂದರೆ ಇವಾಗ ಸೀಸನ್ ಮಳ್ಳೆ ಹೂವು ಇರೋದ್ರಿಂದ ಡೈಲಿ ಮಧ್ಯಕ್ಕೆ ಕಟ್ಟೋದಕ್ಕೆ ಕನಕಾಂಬರ ಹೂವು ಬೇಕು. ಅದಕ್ಕೆ ಸ್ವಲ್ಪ ಎಲ್ಲ ಕಿತ್ಕೊಬಿಡ್ತಾ ಇದ್ದೀನಲ್ಲ ಡೈಲಿ, ಅದಕ್ಕೆ ಹೂವು ಕಾಣಿಸ್ತಿಲ್ಲ. ಇವಾಗ ಸೀಸನ್ ಇಲ್ಲ ಅಂದ್ರೂ ಹೂವು ಬಿಡಬೇಕು ಅಂದರೆ ಈ ಥರ ಒಂದು ಗೊಬ್ಬರನ ನೀವು ಹಾಕಿ ನೋಡಿ, ಹೂವು ತುಂಬಾ ಚೆನ್ನಾಗಿ ಬಿಡುತ್ತವೆ ಕನಕಾಂಬರ ಗಿಡಗಳಿಗೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.